ಹೋಗ್ತಾವನೆ ಅವರ ಮಂತಕ್ಕ ಆಯಕ್ಕ ಆಡ್ಕೊಂಡು ತಿನ್ಕೊಂಬರಕ್ಕೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಹೋಗಿ ಬಂದು, ಆಲ್ಮೋಸ್ಟ್ 3 months ಆಗಿತ್ತು. ಹೋಗ್ತಾ ಇದ್ದೀವಿ. ನಮ್ಮ ಹಳೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಹಳೆಯ ಗಾಡಿ, ಫಸ್ಟ್ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಲಾಂಗ್ ಜರ್ನಿ. ಎಲ್ಲಿಗೆ ಅಂತಂದರೆ ನಮ್ಮ ಊರಿಗೆ. ಪಪ್ಪಂಗಂತ ಮಾಡ್ಸು. ಆಕ್ಟಿಂಗ್ ರಾಜ. ಮಾವಿನಕಾಯಿಗಳೆಲ್ಲ ಇರುತ್ತೆ ಈಗ, ಫುಲ್ ದಪ್ಪ ದಪ್ಪ ಕಾಯಿಗಳು. ಇನ್ನು ಕಿತ್ತಿಲ್ಲ ಅಂತೆ ನಮ್ಮ ತೋಟದಲ್ಲಿ. ಫಸ್ಟ್ ಹೋಗಿದ ತಕ್ಷಣ ತೋಟದ ಹತ್ರ ಹೋಗ್ಬೇಕು ಬೆಳಗ್ಗೆ. ಈಗ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಆಗುತ್ತೆ. ಒಂದು ಎಷ್ಟೊತ್ತಾಗುತ್ತೆ? 8-9 ಆಗ್ಬೋದು ಅಲ್ಲ? ಸೊ ಬೆಳಗ್ಗೆನೆ ಹೋಗಿ ತೋಟದ ಹತ್ರ ಮಾವಿನಕಾಯಿಗಳು ಕಿತ್ಕೊಂಡು ಬರಬೇಕು. ಇಯರ್ ಲಾಸ್ಟ್ ಇಯರ್ ಅಂತೂ ನಾವು ಹೋಗಿ ಕಿತ್ಕೊಂಡು ಬಂದಿದ್ವಿ. ಚೆನ್ನಾಗಿತ್ತು, ಚೆನ್ನಾಗಿದ್ವಿ. ಏನು ಬರ್ತಾ ಇದೆಯಾ ಗಾಡಿಗಳು? ಸ್ಟಾಪ್ ಮಾಡಿ ಅನ್ನು. ನಮ್ಮ ಪಪ್ಪ ಬರ್ತೈತೆ, ನೀವು ಸ್ಟಾಪ್ ಮಾಡ್ರಿ ಅಲ್ಲೇ ಏನು. ಲಾಸ್ಟ್ ಇಯರ್ ಅಂತೂ ನಮ್ಮ ತಂಗಿ ಮದುವೆ ಐತಲ್ಲ, ಸೊ ಮದುವೆಗೆ ಹೋಗಿ ಚೆನ್ನಾಗಿ ಕಿತ್ಕೊಂಬಂದಿದ್ವಿ, ಚೆನ್ನಾಗಿ ತಿಂದ್ರಿ. ಈ ಸರಿ ನಮ್ಮ ಚಿಕ್ಕಪ್ಪ ಎತ್ಕೊಂಬಂದಿದ್ರು, ಪ್ಲಸ್ ಅವರು ಇವರು ಕೊಟ್ಟಿದ್ರು. ಈ ಸರಿ ನಮ್ಮ ತೋಟದಲ್ಲಿ ಮತ್ತೆ ಹೋಗಿ ಕಿತ್ಕೊಂಬರ್ಬೇಕು. ಇನ್ನು ಕಿತ್ತಿಲ್ಲ ಅಂತೆ ನಮ್ಮ ತೋಟದಲ್ಲಿ. ಹೋಗಿ ತೋಟ ನೋಡೋಣ ಫಸ್ಟ್ ಹೆಂಗಿದೆ ಮಾವಿನಕಾಯಿ ತೋಟ ಅಂತ. ಇದ್ದಕ್ಕಿದ್ದಂಗೆ ನಮ್ಮ ಮನೆಯವರು ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ರು. ಮಧ್ಯಾಹ್ನ ನಮ್ಮ ಅಪ್ಪ ಫೋನ್ ಮಾಡಿದರೆ ಹೋಗೋಣ ರೆಡಿಯಾಗು ಅಂತ ಹೇಳ್ಬಿಟ್ಟು. ನಮ್ಮಮ್ಮಂಗೆ ಹೇಳ್ದ, ನಾನು ನಮ್ಮಮ್ಮಂಗೂ ಹೇಳಿಲ್ಲ, ಫೋನ್ ಮಾಡಿ ಹೇಳ್ಬೇಕೀಗ. ವಿಶ್ವಗೆ ಹಾಲು ಸ್ವಲ್ಪ ಬೇಕು, ಹಾಲು ತಗೊಂಬರಕ್ಕೆ ಹೇಳಬೇಕು. ನೋಡಿ ಟಿ ಟಿ ಯಾವ ಥರ ಯಾವ ಟಿ ಟಿ? ಟಿ ಟಿ ಇರೋ ಟಿ ಟಿಗಳೆಲ್ಲ ಮಾರಾಕಿ ಮತ್ತೆ ಟಿ ಟಿ ಬೇಕಂತ ನಮ್ಮ ಮನೆಯವರಿಗೆ. ಶೋರೂಮ್ ಕಾಣಿಸ್ತಾ ಇದೆ ಅಂತ ಟಿ ಟಿ, ತಾರ್ ಶೋರೂಮ್, ತಾರ್ ಕಾರು, ಇಂಥವೆಲ್ಲ ಕಾಣಿಸ್ದಾಗ ಪಟ್ ಅಂತ ಹೋಗುತ್ತೆ ಕಣ್ಣಗ್ಲಂತೂ ಅಲ್ಲ ಶ್ರೀ? ತಾರ್ ಕಾರ್ ಕಾಣಿಸ್ಬಾರ್ದು. ಹೊಸ ಟಿ ಟಿಗಳು ಇಲ್ಲ ಹಳೆ ಟಿ ಟಿಗಳು ಮಾಡ್ಲೇಟ್ ಮಾಡಿಸಿರ್ತಾರಲ್ಲ, ಸೊ ಅಂಥವೆಲ್ಲ ಕಾಣಿಸಿದ್ರೆ ಏನು ಮಾದು ಲೈಟಿಂಗ್ ಬರ್ತಾ ಇದೆಯಾ? ವಾವ್. ಸೊ ಅಂಥವೆಲ್ಲ ಕಾಣಿಸಿದ್ರೆ ಪಟ್ ಅಂತ ಕಣ್ಣು ಹೋಗುತ್ತೆ. ಫಸ್ಟ್ ಟೈಮ್ ಕರ್ಲೂರ್ ಗೇಟು ಜಾಮ್ ಇಲ್ದಿರೋ ದಾಟಿದೀವಲ್ಲ ಪಿ. ಇಷ್ಟು ವರ್ಷದಿಂದ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಕರ್ಲೂರ್ ಗೇಟ್ ಫಸ್ಟ್ ಟೈಮ್ ಟ್ರಾಫಿಕ್ ಇಲ್ದಿರ ಸ್ಟ್ರೈಟಾಗಿ ಹೋಗ್ತಾ ಇದ್ದೀವಿ. ಲಕ್ ಅಂತಲೇ ಹೇಳ್ಬೋದು. ನಾನು ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದೆ, ತುಂಬ ಜಾಮ್ ಆಗೋಗುತ್ತೆ ಇಲ್ಲಿ. ಆಲ್ಮೋಸ್ಟ್ ಒಂದೊಂದ್ಸರಿ 1/2 hour 15 minutes ಆ ಥರ ಜಾಮ್ ಆಗೋಗುತ್ತೆ. ವೆಯ್ಟ್ ಮಾಡಿ ಸಾಕಾಗುತ್ತೆ. ಅದಕ್ಕೆ ಹಂಗೆ ಹೋಗೋಣ ಅಂದ್ಕೊಂಡ್ವಿ ಕಾಟಮ್ನಲ್ಲೂರ್ ಕಡೆಯಿಂದ. ನಮ್ಮನೆಯವರು ಹಿಂಗೆ ಬಂದರು. ಸದ್ಯ ಓಪನ್ ಇತ್ತು. ಇದು ನೋಡಿ ಇದಾಗ್ಬಿಟ್ಟಿದ್ದಾರೆ ಶ್ರೀ, ಇದೆಲ್ಲ ಏನೇನೋ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ದಾರೆ. ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಈ ನಡುವೆ ತುಂಬ ನ್ಯೂಸಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ, ಇದು ಜಾಮ್ ಆಗೋದೆಲ್ಲ. ಸ್ಟ್ರೈಕ್ ಎಲ್ಲ ಮಾಡ್ತಾ ಇದ್ದಾರಂತೆ. ನೋಡ್ಬೇಕು ಯಾವಾಗ ಮಾಡ್ತಾರೋ ಅಂತ. ಇನ್ನೇನು ಚಿತ್ತಾಮಣಿ ಹತ್ತಿರದಲ್ಲಿ ಬೈಪಾಸಲ್ಲಿ ತಂದೂರಿ ಚಾಯ್ ಮಾಡ್ತಾರೆ. ಸೊ ನಾವು ಊರಿಗೆ ಹೋದಾಗೆಲ್ಲ ಇದಂತೂ ಕಂಪಲ್ಸರಿ. ಹೋದಾಗೂ ಕಂಪಲ್ಸರಿ, ಬಂದಾಗೂ ಕಂಪಲ್ಸರಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಟೀ, ನಾನೀಗ ಟೀ ಕಾಫಿ ಏನು ಜಾಸ್ತಿ ಕುಡಿಬಾರ್ದಲ್ಲ. ಯಾವಾಗಾನ ಹೆಡ್ಡೇಕ್ ಇಲ್ಲ ಏನಾದರೂ ಮೂಡ್ ಚೆನ್ನಾಗಿಲ್ಲ ಅಂದರೆ ಮಾತ್ರ ಕುಡಿತೀನಿ ಅಷ್ಟೇ. ಸೊ ಸ್ವಲ್ಪ ಮಾತ್ರ ಕೊಡು ಅಂತಂದರೆ ಅವ್ರು ತೊಗೊಂಡಿದ್ರಲ್ಲೇ ಸ್ವಲ್ಪ ಹಾಕ್ಕೊಡಕ್ಕೆ ಹೇಳಿದ್ದೆ. ಇದೊಂಥರ ರೆಸ್ಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾವಾಗೂ ಮಿಸ್ ಮಾಡೋದೇ ಇಲ್ಲ ನಮ್ಮ ಮನೆಯವರು. ಇದು ಚಿಂತಾಮಣಿಗೆ ಇನ್ನೇನು ಹತ್ತತ್ರ. ನಾವು ಚಿಂತಾಮಣಿಗೆ ಲೆಫ್ಟ್ ತೊಗೊಬೇಕು ಅಂತಂದರೆ ಒಂದು 1/2 kilometer ಇಲ್ಲ 1 kilometer ಇದರಲ್ಲಿರುತ್ತೆ. ನನಗೆ ಎಕ್ಸಾಕ್ಟಾಗಿ ಅಲ್ಲಿ ಏರಿಯಾ ಹೆಸರು ಗೊತ್ತಿಲ್ಲ.
ಯಾರಾದರೂ ಹೋದರೆ ಅಂದವೇ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ತಂದೂರಿ ಚಾಯ್. ಇದೇ ಫಸ್ಟ್ ಟೈಮ್ ಕಪ್ಪಲ್ಲಿ ಕೊಟ್ಟಿರೋದು. ಇಷ್ಟು ದಿನ ಮಡಿಕೆಯಲ್ಲಿ ಕೊಡ್ತಾಯಿದ್ರು, ಅದೊಂಥರ ಡಿಫ್ರೆಂಟಾಗಿತ್ತು ಮಡಿಕೆಯಲ್ಲಿ ಕುಡಿಯೋದಕ್ಕೆ. ಈ ಸರಿ ಏನೋ ಕಪ್ಪಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ಮತ್ತೆ ಇನ್ನು ನಮ್ಮ ಪ್ರಪಂಚ ಪ್ರಸಿದ್ಧಿ ಮಾವಿನ ಹಣ್ಣಿನ ನಗರಿ ಶ್ರೀನಿವಾಸಪುರ ಎಂಟ್ರಿ ಆಗ್ತಾ ಇದ್ದಂಗೆ ಮಾರ್ಕೆಟೆಲ್ಲ ಫುಲ್ಲು ಮಾವಿನ ಹಣ್ಣುಗಳೇ ತುಂಬಿಕೊಂಡಿತ್ತು. ನಾವಿನ್ನು ಅಲ್ಲಿ ಟೀ ಬ್ರೇಕ್ ಬೇರೆ ಹಾಫ್ ಆನ್ ಅವರ್ ತೊಗೊಂಡಿದ್ವಿ. ಸೊ ಹೋಗೋಷ್ಟರಲ್ಲಿ 9 o'clock ಆಯಿತು. ಮತ್ತೆ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ನೈಟು ಹೋಗಿದ್ದು. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆಯವ್ರ ತೋಟದ ಹತ್ರ ಹೋಗ್ತೀನಿ ಅಂತ ಅಂತಿದ್ರು. ಸೊ ನಾನು ಬರ್ತೀನಿ, ಮತ್ತು ತುಂಬ ಬಿಸಿಲಾಗೋಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೊರಡ್ತೀವಿ. ಅದೇನೋ ಗೊತ್ತಿಲ್ಲ, ಊರಿಗೆ ಹೋದಾಗೆಲ್ಲನೂ ತೋಟದ ಹತ್ರ ಹೋಗಿ ಬಂದ್ರೇ ನಂಗೆ ನೆಮ್ಮದಿ. ನಾವು ಏನು ತೋಟ ಮಾಡಿದ್ರೂ ಅಷ್ಟೇ, ಮಾಡಿಲ್ಲ ಅಂದರೂ ಅಷ್ಟೇ, ತೋಟದ ಹತ್ರ ಹೋಗಬೇಕು ಬರಬೇಕು. ಅದೊಂಥರ ಮೈಂಡ್ ರಿಲ್ಯಾಕ್ಸೇಷನ್ ನನಗೆ ತೋಟದ ಹತ್ರ ಹೋಗಿ ಬರೋದು. ಹಾಂ, ಇನ್ನು ಬೇಸಿಗೆ ಕಾಲ ಅಲ್ಲ, ಗೊತ್ತಾಗಿರುತ್ತೆ. ಹಾಂ, ಏನು ಸತ್ತಾಗಿರುತ್ತೆ ಮೀನುಗಳು. ಬಾವಿ ಎಲ್ಲ ಫುಲ್ ಒಣಗೋಗಿದೆ. ಯಾನೇ ಕ್ಲೀನ್ ಮಾಡ್ಬೇಕಾ? ಜಸ್ಟೇನೆ ಇರುತ್ತೆ, ಅದು ಚಿಕ್ಕದಲ್ಲ ಬಾವಿ. ಬಿಟ್ಟೈತಾ ನೋಡೋಣ ನೋಡಿ. ಹ್ಞೂ, ಎಲ್ಲಿಗೆ ಬಂದಿದ್ಯಾ ವಿಶು? ಎಲ್ಲಿಗೆ ಬಂದಿದ್ಯಾ ವಿಶು? ಈ ಕಡೆ ತಿರ್ಗ ಹಿಂತಿರ್ಕೊಂತೀನಿ. ತಿನ್ರಿ, ಏನಾಗಲ್ಲ. ಚೆನ್ನಾಗಿಲ್ಲ? ಹಾಂ, ಫುಲ್ ಅಲ್ಲಿ ಎಲ್ಲ ಹಣ್ಣಾಗೋಗಿ ಅದರಲ್ಲೇ ಉದುರೋಗ್ತದೆ. ಇಲ್ಲೊಂದಿದೆ ಕೋಲ್. ಎಲ್ಲಿಗೆ? ಈ ಸರಿ ಮಾವಿನ ಹಣ್ಣಿಗೆ ರೇಟೇ ಇಲ್ಲ. ಇದ್ದು ತೋತಾಪುರಿಗಂತೂ ಇದ್ದಿದ್ದು ಇಲ್ಲ ರೇಟು. ಮೊದಲೆಲ್ಲ ಮಾವಿನ ತೋಪುಗಳಿಗೆ ಹೋಗಿ ಸುತ್ತಾಡ್ಬೇಕಂತ ತುಂಬ ಇಷ್ಟ ಆಗ್ತಾಯಿತ್ತು. ಅವಾಗ ನಮ್ದು ಇದ್ದಿಲ್ಲ, ಪ್ಲಸ್ ನಮ್ಮ ತೋಟದ ಕಡೆನೂ ಯಾರ್ದು ಇದ್ದಿಲ್ಲ, ಸ್ವಲ್ಪ ದೂರ ಇತ್ತು. ಸೊ ನಾವು ಹಂಗೆಲ್ಲ ಹೋಗ್ತಾನೆ ಇದ್ದಿಲ್ಲ, ನಮ್ಮ ಅಪ್ಪ ಬೈತಾಯಿದ್ರು. ಈಗ ನಮ್ಮದೇ ತೋಟದಲ್ಲಿ ಸುತ್ತಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಏನು ಎತ್ಕೋಬೇಕಾಗಿಲ್ಲ ಶೋ. ಎತ್ಕೊಂಬೋಗಿ ಕೈ ತಿನ್ನೋನು ಎತ್ಕೊಂಬೋಗಿ. ಹೋಯ್ತಾ? ಇನ್ನು ಕೀಳವ್ರು ಹೆಂಗೆ ಕೀಳ್ತಾರ ಹಂಗೆ ಕೀಳೋದು. ವಿಷ ಎಲ್ಲಿಗೆ? ವಿಷ ವಿಷ ಅವನಂತ ಎತ್ಕೋ, ಅವ್ನು ಸುತ್ತಾಡ್ತಾವ್ ನೋಡಿ ನಿಂಗೋಸ್ಕರ.
ಈ ಕಡೆ ಬಾಪ. ಕಾಯಿ ವಿಶ್ವ ವಿಶ್ವ ಆಡೋಗ್ತಿದ್ರು ಸೆಂಟ್ರಿಲ್ಲ ಮಾನ್ ಪೈನ ಮಾನ್ ಜುಡ್ಪ ಮಾನ್ ಪೈನ ಮಕ್ಕಳ ಪಕ್ಕಳ ವಿಷಯ ಎಲ್ಲಿಗೆ ಅಯ್ಯ ಮೋಗ್ಲಿ ಜಂಗಲ್ ಮ್ಯಾನ್ ಅಲ್ಲಪ್ಪ. ನಮ್ಮರು ಹೋಗಿದ್ದಾರೆ, ಮಾವಿನಕಾಯಿಗಳು ಕಿತ್ಕೊಂಡ್ಬರ್ತಾ ಇದ್ದಾರೆ. ನಮ್ಮ ಮಗನೂ ಹೋಗ್ತಾವನೆ ಅವರ ಮಂತಕ್ಕ ಆಯಕ್ಕ ಆಡ್ಕೊಂಡು ತಿನ್ಕೊಂಬರಕ್ಕೆ. ಅಯ್ಯೋ ಬರ್ತಾ ಇಲ್ಲ. ಅಮ್ಮ ಮಾವಿನಕಾಯಿ ಕೇಳೋಣ ಆಗೋಗ್ಬಿಟ್ಟು. ಈ ಸರಿ ಮಳೆ ಕಮ್ಮಿ ಅಂತ ಹೇಳ್ಬಿಟ್ಟು ಯಾವ ವೆರೈಟೀಸು ಬಿಟ್ಟಿಲ್ಲ, ಬರೀ ತೋತಾಪುರಿ ಮಾತ್ರ ಬಿಟ್ಟಿತ್ತು. ಈ ಒಂದು ಮರದಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಯಿ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಅಂತ ಹೋಗಿದ್ದು. ಬಟ್ ಅದರಲ್ಲಿ ಈ ಸರಿ ಬಿಟ್ಟೆ ಎಲ್ಲ ತುಂಬ ಕಮ್ಮಿ ಬಿಟ್ಟಿತ್ತು, ಒಂದು 10-15 ಕಾಯಿ ಅಷ್ಟೇ ಥರ ಬಿಟ್ಟಿತ್ತು. ನಮ್ಮಪ್ಪ ಎಲ್ಲ ಕಿತ್ಕೊಟ್ರು. ಎಲ್ಲ ಕಿತ್ಕೊಟ್ಟಿದ್ದಾದಮೇಲೆ ಇನ್ನು ಮನೆಗೆ ಹೋಗೋಣ ಅಂತ ಆಲ್ಮೋಸ್ಟ್ ಅಲ್ಲೇ 10-10:30 ಆಗೋಯ್ತು ತೋಟದ ಹತ್ರ. ಬಿಸಿಲು ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ಮನೆಗೆ ಹೋದ್ರಿ. ಮನೆಗೆ ಹೋಗಿ ಇನ್ನು ಊಟ ಎಲ್ಲ ಮಾಡಿ ಇಟ್ಟಿದ್ರು ನಮ್ಮಮ್ಮ ಹೋಗೋಷ್ಟರಲ್ಲಿ. ಸೊ ಊಟ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನಮ್ಮ ತಂಗಿ ಅವ್ರ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತೀವಿ. ನಮ್ಮ ಚಿಕ್ಕಮ್ಮವ್ರೂರು ನಮ್ಮೂರಿಗೆ ಹತ್ರನೇ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ, ಡೆಲಿವರಿ ಆದಾಗಿಂದ ಹೋಗಿದ್ದಿಲ್ಲ, ಹೋಗ್ಬಿಟ್ಟು ಹೋಗೋಣ ಅಂತ. ಪಪ್ಪಿಗಳ ಅಮ್ಮಮ್ಮಗೆ ಹೋಗೋಣ. ನಾನು ಬರಲ್ಲ ಪಪ್ಪ ಹೋಗ್ತೈತೆ ನೋಡು. ಹೋಗೋ ಬಾಯ್ ವಿಶು. ನಾನು ಬರಲ್ಲ. ಕಾರ್ ಅಲ್ಲಿ ಬಾಯ್ ಹೇಳು. ಬಾಯ್ ಸೇ ಬಾಯ್ ಬಾಯ್. ಪಪ್ಪಿ ಕೊಡು, ಹಿಂಗೆ ಪಪ್ಪಿ ಕೊಡು. ಹಿಂಗೆ ಬಾಯ್ ಬಾಯ್. ಟ್ಯೂ ಮಾಡ್ಕೊಂಡ್ರ ಮತ್ತೆ ಬರೋದು ವಿಶು, ಮತ್ತೆ ಹೋಗಿ ಬರೋದು. ಚಿನ್ನಿ ಪಾಪ ಬರೋವಾಗ ವಿಶು ಅವಳು ನೀಲಕ್ತಾಳಪ್ಪೋ, ಬಿದೋಗ್ತಾಳೆ. ಹುಷಾರು, ಒಂದು ಕಡೆ ಇರಲ್ಲ. ಅವ್ನ ಮನೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾನೆ. ನನ್ನ ತಂಗಿ ಶ್ರೀಮಂತದಲ್ಲಿ ಎಲ್ಲರೂ ಗಂಡ್ಮಗು ಆಗುತ್ತೆ ಅಂತಿದ್ರು. ನಮ್ಮ ಮನೆಯವ್ರು ಮಾತ್ರ ಹೆಣ್ಮಗು ಆಗುತ್ತೆ ಅನಿಸುತ್ತೆ ಅಂತ ಹೇಳಿದ್ರು. ಅದಕ್ಕೆ ರೇಗಿಸ್ತಾಯಿದ್ರು, ಪಾರ್ಟಿ ಕೊಟ್ಟಿಲ್ಲ, ನಾನು ಹೇಳಿದ್ದಾಯಿತು ಅಂತ ಹೇಳಿಬಿಟ್ಟು ಅಂತ. ಮತ್ತು ಅಲ್ಲಿಂದ ನಮ್ಮೂರಿಗೆ ಹೋದ್ವಿ, ಅಂದರೆ ಶ್ರೀ ಅವ್ರ ಊರಿಗೆ ಆನ್ ದ ವೇನೆ. ಸೊ ಅಲ್ಲಿಗೆ ಹೋಗಿ ಮನೆಯಲ್ಲೆಲ್ಲ ಸ್ವಲ್ಪ ತಿದ್ಬಿಟ್ಟು ತೋಟದ ಹತ್ರ ಹೋಗಿ ಹಳಸಿನನೆಗಳು ಬಿಟ್ಟಿದೆ ಅಂತ ಹೇಳಿದ್ರು, ಕಿತ್ಕೊಂಡು ಹೋಗು ಅಂತ. ಸೊ ಅಲ್ಲಿ ಹೋಗಿ ಹಳಸಿನ ನೋಡೋಣ ಅಂತ ಹೋದ್ರಿ. ಸೊ ಅಲ್ಲಿ ಕಿತ್ಕೊಳಕ್ಕೆಲ್ಲ ಆಗಿಲ್ಲ.
ಕಾಯ್ಮ ಇವಾಗ ಎತ್ಕೊಳಕು ಕಿತ್ಕೊಳಕು ಹೆಂಗೆ ಇಲ್ಲಿ ಹತ್ತಕ್ಕಾಗೋದಿಲ್ಲಲ್ಲ. ಕಂಬಿ ಕಟ್ಬಿಟ್ಟೈತೆ, ಟ್ರಾಕ್ಟ್ರ್ ಏನಾದರೂ ಎತ್ಕೊಂಬರ್ಬೇಕು. ಇಷ್ಟೊಂದು ಕಾಯಿಗಳಿದೆ. ಸಾಲದ ಅಷ್ಟು ಮಾತ್ರ ಬಿಟ್ರೆ. ಯಾಕೋ ವಿಷಯ ಇವತ್ತು ಮೂಡೇ ಸರಿ ಇಲ್ಲ ಬಂಗಾರಿದು. ಅಯ್ಯ ಅಲ್ಲಿ ಮಾತ್ರ ಅಂತ ಓಡಾಡ್ತಿದ್ದಲ್ಲೋ.